ಎಲ್ಲ ವಿಜಯಪುರದ ಪತ್ರಿಕಾ ಬಂಧುಗಳಿಗೆ, ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳ ಪ್ರತಿನಿಧಿಗಳಿಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ರಾಜ್ಯದಲ್ಲಿ 2 ಕಡೆ ವಿಧಾನಸಭೆಯ ಉಪಚುನಾವಣೆ ಬಂದಿದೆ. ಒಂದು ದಾವಣಗೆರೆ, ಒಂದು ಬಾಗಲಕೋಟೆ. ಅದಕ್ಕಾಗಿ ಇವು 2 ಮತಕ್ಷೇತ್ರದ ಉಪಚುನಾವಣೆ ಇರೋದ್ರಿಂದ ಒಂದು ವಿಶೇಷವಾಗಿ ಒಂದು ದಾವಣಗೆರೆಯ ಏನು ಉಪಚುನಾವಣೆ ಇದೆ, ಅಲ್ಲಿ ನಮ್ಮ ಹಿರಿಯ ನಾಯಕರಾದ ಮಾಜಿ ಸಚಿವರಾದ ದಿವಂಗತ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿದ್ರಿಂದ ಅದು ಒಂದು ಉಪಚುನಾವಣೆ ಬಂದಿದೆ. ಅದ್ರ ಜೊತೆಗೆ ಬಾಗಲಕೋಟೆಯ ಮೇಟಿಯವರು ನಿಧನರಾಗಿರೋ ಅದು ಕೂಡ ಉಪಚುನಾವಣೆ ಬಂದಿದೆ. ಅದಕ್ಕಾಗಿ ನಮ್ಮ ಒಂದು ವಿಜಯಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಎಲ್ಲ ಪಕ್ಷದ ಮುಖಂಡರ ಒಂದು ಮನವಿ ಏನಿದೆ ಅಂದರೆ, ನಮ್ಮ ಪಕ್ಷದ ಎಲ್ಲ ರಾಜ್ಯದ ಮತ್ತು ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ವಿನಂತಿ ನಾವು ಮಾಡ್ತಾ ಇದ್ದೇವೆ ಇವತ್ತು. ಏಕೆಂದರೆ ದಾವಣಗೆರೆಯಲ್ಲಿ 80,000 ಮತದಾರರು ಅಲ್ಪಸಂಖ್ಯಾತರು ಇರೋದ್ರಿಂದ ಮತ್ತು ದಿವಂಗತ ನಮ್ಮ ಮಾಜಿ ಮಂತ್ರಿಗಳು, ನಮ್ಮ ಹಿರಿಯ ನಾಯಕರಾದಂಥ ಶಿವಶಂಕರಪ್ಪ ಅವರು, ಅವರ ಒಂದು ಕನಸು ಕೂಡ ಇತ್ತು ಮೊದಲು. ಅವರು ಒಂದು ವಚನ ಕೂಡ ನಮ್ಮ ಹೋದ ಎಲೆಕ್ಷನ್ ಚುನಾವಣೆಯಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾವು ದಾವಣಗೆರೆಯ ನಂದೇ ಒಂದು ಕ್ಷೇತ್ರ ನಾನು ಬಿಟ್ಟುಕೊಟ್ಟು ನಾನು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪ ಅವ್ರು ಹೇಳಿದ್ರು. ಅದರ ಪ್ರಯುಕ್ತವಾಗಿ ಇವತ್ತು ನಾವು ಕೂಡ ನಮ್ಮ ಪಕ್ಷದ ನಾಯಕರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಸಚಿವರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇವೆ. ಅವರು ಮುಂದೆ ನಿಂತು ಏನದ ಇವತ್ತು ದಾವಣಗೆರೆಯ ವಿಧಾನಸಭೆ ಮತಕ್ಷೇತ್ರೆಯನ್ನು ಇವತ್ತು ಉಪಚುನಾವಣೆ ಇದೆ, ಅಲ್ಲಿ ಏನದ ಒಂದು ಅಲ್ಪಸಂಖ್ಯಾತರಲ್ಲಿ, ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲಿ ಆಯ್ಕೆ ಬರುವಂಥ ಸಮರ್ಥ ಅಲ್ಪಸಂಖ್ಯಾತರ ನಾಯಕರು ಇರೋದ್ರಿಂದ ಅಲ್ಲಿ ಅವರು ಮಾನ್ಯ ಮಲ್ಲಿಕಾರ್ಜುನ ಅವರಲ್ಲಿ ಒಂದು ವಿನಂತಿ ಏನಂದರೆ, ನಾವು ಒಂದು ಸಮರ್ಥ ಅಭ್ಯರ್ಥಿಯಲ್ಲಿ ಭಾಳಷ್ಟು ಇರೋದ್ರಿಂದ ಅವರಿಗೆ ಏನದ ಒಂದು ಅಲ್ಪಸಂಖ್ಯಾತರಿಗೆ ಈ ಸಹ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಕೂಡ ನಾವು ಅಲ್ಪಸಂಖ್ಯಾತರ ಮುಖಂಡರು ಇವತ್ತು ವಿನಂತಿ ಮಾಡ್ತಾ ಇದ್ದೀವಿ. ಮತ್ತು ಇದು ಕೊಡೋದ್ರಿಂದ ಏನಾಗ್ತದಂದ್ರೆ, ಆ ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ ಶಾಂತಿ ಕೂಡ ಸಿಗ್ತದೆ ಇವತ್ತು. ಯಾಕಂದರೆ ಅವರ ಒಂದು ಇಚ್ಛೆಯ ಪ್ರಕಾರ ತಾವು ನಡ್ಕೊಂಡ್ರೆ, ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ತಾವು ನಿಲ್ಲಿಸಿ ಒಂದು ಶಾಸಕ ಮಾಡಿದರೆ, ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತದೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಕ್ಕಾಗಿ ಇವತ್ತು ಹೆಚ್ಚಿನ ಮತ ಅಲ್ಲಿ ಇರೋದ್ರಿಂದ ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಮಾನ್ಯ ಸಚಿವರಾದ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಏನು ಮಾಡ್ತೀವಿ ಅಂದರೆ, ಇಡೀ ದಾವಣಗೆರೆಯ ಜಿಲ್ಲೆಯಲ್ಲಿ ತಮಗೆ ಒಂದು ರಾಜಕೀಯ, ತಮ್ಮ ಕುಟುಂಬಕ್ಕೆ ಒಂದು ರಾಜಕೀಯ ಜೀವನ ಕೊಟ್ಟಂಥ ಅಲ್ಪಸಂಖ್ಯಾತರನ್ನು ಮತದಾರಿದ್ದಾರೆ. ತಮಗೆ ಯಾವಾಗಲೂ ತಮ್ಮ ಕುಟುಂಬಕ್ಕೆ ಕೈ ಬಿಟ್ಟಿಲ್ಲ. ತಾವು ಪ್ರತಿಯೊಂದು ಸಂದರ್ಭದಲ್ಲಿ ವಿಧಾನಸಭೆ ಇರಲಿ, ವಿಧಾನ ಪರಿಷತ್ ಸಂದರ್ಭದಲ್ಲಿ ಮತ್ತು ಲೋಕಸಭೆಯಲ್ಲಿ ಕೂಡ ಎಲ್ಲ 100ಕ್ಕೆ 100 ಮತ ಇವತ್ತು ಮುಸಲ್ಮಾನ ಸಮಾಜದವರು ಹಾಕಿ ತಮಗೆ ಒಂದು ರಾಜಕೀಯದಲ್ಲಿ ತಮಗೆ ಎಲ್ಲ ಸ್ಥಾನ ದೊರಕಿಸಿಕೊಡುವಂಥ, ಆಯ್ಕೆ ಮಾಡಿ ಅವ್ರು ಕೊಡುವಂಥ ದೊಡ್ಡ ಮಹತ್ವದ ಪಾತ್ರ ಇವತ್ತು ಮುಸಲ್ಮಾನ ಬಾಂಧವರು ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಮತ್ತು ಅದರ ಜೊತೆಗೆ ನಮ್ಮ ರಾಜ್ಯದ ಎಲ್ಲ ನಾಯಕರಲ್ಲಿ ಮತ್ತು ಕೇಂದ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಲ್ಲಿ ಮತ್ತೊಮ್ಮೆ ನಾವು ಅಲ್ಪಸಂಖ್ಯಾತರ ಮುಖಂಡರಿಂದ ಒಂದು ವಿನಂತಿ ಏನು ಮಾಡ್ತೀವಿ ಅಂದರೆ, ದಾವಣಗೆರೆ ವಿಧಾನಸಭೆ ಮತಕ್ಷೇತ್ರದ ಏನೊಂದು ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ಆಯ್ಕೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡ್ತೀವಿ. ಯಾವತ್ತು ಪತ್ರಕರ್ತ ಬಂದವರಿಗೆ ಯುಗಾದಿ ಹಬ್ಬದ ಶುಭಾಶಯ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಅದೇ ತರ ರಂಜಾನ್ ಹಬ್ಬದ ಈದ್ ಮುಬಾರಕ್ನು ಹೇಳುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಗೊತ್ತಿದೆ, ವಿಷಯ ಆಲ್ರೆಡಿ ಪ್ರಸ್ತಾಪವಾಗಿದೆ. ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಲ್ಪಸಂಖ್ಯಾತರು ಒಂದು ಯಾವಾಗಲೂ ಬೆನ್ನೆಲುಬಾಗಿ ನಿಂತಾರೆ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ ನಂತರ
ಇಷ್ಟು ದಿವಸ ಆಳ್ವಿಕೆ ಮಾಡಲಾಗಲಿ, ಇಷ್ಟು ಸ್ಟೇಟ್ ರೂಲ್ ಮಾಡೋದಾಗ್ಲಿ, ಕೇಂದ್ರ ಇರಲಿ, ಎಲ್ಲಿ ನೋಡಿದ್ರು ಅಲ್ಪಸಂಖ್ಯಾತರದ ತಮ್ಮದೇ ಆದ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಏನಿದೆಲ್ಲ ಕಾಂಗ್ರೆಸ್ ಪಕ್ಷಕ್ಕಿದೆ. ಈಗೇನಿದೆ, ಈಗ ವಿಷಯ ಏನಪ್ಪಾ ಪ್ರಸ್ತಾವ ಆಗಿದೆ ಅಂತಂದ್ರೆ, ಎರಡು ಕಡೆ ನಮ್ಮ ಉಪಚುನಾವಣೆ ಅದಾವ. ಒಂದು ಕಡೆ ಅಂತೂ ನಮ್ಮ ಶಾಸಕರಾದ ಮೇಟಿಯವರ ನಿಧನದಿಂದ ತೆರವಾದ ಒಂದು ಬಾಗಲಕೋಟೆ ಇದೆ. ಇನ್ನೊಂದೇನಿದೆ, ನಮ್ಮ ದಾವಣಗೆರೆಯಲ್ಲಿ ನಮ್ಮ ಮುತ್ಸದ್ದಿ ರಾಜಕಾರಣಿ, ನಮ್ಮೆಲ್ಲರ ನಾಯಕರು, ಯಾಕಂದ್ರೆ ಅಂಥ ನಾಯಕರು ಹೆಚ್ಚು ಸಿಗಂಗಿಲ್ಲ. ಅಷ್ಟು ದೀರ್ಘಾಯುಷ್ಯ ಅವರು ಶಾಸಕರಾಗಿ ಅವರು ಆಡಳಿತ ನಡೆಸಿದವರು, ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು, ಒಂದು ತಮ್ಮದೇ ಆದ ಒಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಇದ್ದ ನಾಯಕರಾದ ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರ ನಿಧನ ಆದಂಥ ಅಲ್ಲಿ ಒಂದು ದಾವಣಗೆರೆಯಲ್ಲಿ ಅದು ಇದು ವೇಕೆಂಟ್ ಆಗಿದೆ, ಖಾಲಿ ಆಗಿದೆ. ಅಲ್ಲಿನೂ ಈಗ ನಮ್ಮ ಉಪಚುನಾವಣೆ ಆಲ್ರೆಡಿ ಅನೌನ್ಸ್ ಆಗಿದೆ. ಸೋಮವಾರ ತನಕ ನಾವು ನಾಮಿನೇಷನ್ ಕೊಡಬೇಕು. ಬಟ್ ಒಂದೇನ ಕೊರಳಿದೆಪ್ಪ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಾವು 136 ಜನ ಇದ್ದೀವಿ ಶಾಸಕರಿದ್ದು. ಎಲ್ಲ ಇದಕ್ಕೂ ಒಂದು ಇರ್ಬೋದು ಕೌಂಟ್ರಿ, ಎಲ್ಲ ಏನಂತೀರಿ ನೀವು, ಸಮಾಜದಿಂದ ಸಾಕಷ್ಟು MLAಗಳು ಎಲ್ಲ ಧರ್ಮದಿಂದ ಆಗಲಿ ಇದ್ದಾರೆ. ಆದರೆ ಎಲ್ಲೇ ಒಂದು ಕೊರತೆ ಅದಂದ್ರೆ ಅಲ್ಪಸಂಖ್ಯಾತರ ಸಮಾಜದಿಂದ ಭಾಳ ಕಡಿಮೆ ಜನ ಇದ್ದಾರೆ. ಅದನ್ನು ಒಂದು ಭರ್ಪೂರ್ ಮಾಡ್ಕೋಬೇಕು, ಅದನ್ನು ಒಂದು ಸರಿಪಡಿಸ್ಕೋಬೇಕಾದ್ರೆ ಇದೊಂದು ಉಪಚುನಾವಣೆ ನಿಮಗೆ ಕೆಲಸಕ್ಕೆ ಬರ್ತದೆ. ಆ ದೃಷ್ಟಿಯಿಂದ ಅಲ್ಪಸಂಖ್ಯಾತರು, ಯಾಕಂದ್ರೆ ಎಲ್ಲೋ ಸ್ವಲ್ಪ ನೊಂದಾರದು, ಅದು ಜನರ ಪ್ರತಿನಿಧಿಗಳು ಕೊಡುಗೆ ಇರೋದ್ರಿಂದ ಇಷ್ಟು ದೊಡ್ಡ ಸಂಖ್ಯೆ. ಯಾಕಂದ್ರೆ ಸುಮಾರು 15% ನಮ್ಮ ಜನಸಂಖ್ಯೆ ಇದ್ದನು. ಆ ಲೆಕ್ಕಕ್ಕೆ ನೋಡಿದ್ರೆ ನಾವು 30-35 ಜನ MLA ಇರಬೇಕು. ಇದು 8-9 ಆದ್ರೆ 10 ತನಕ ಎಲ್ಲ ಪಾರ್ಟಿಯಿಂದ ಕೂಡಿ 10 ಮಂದಿ ಆಗಂಗಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಎಲ್ಲೋ ನಮ್ಮ ಪಾರ್ಟಿಗೆ, ನಮ್ಮ ಪಕ್ಷಕ್ಕೆ ಒಂದು ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಿಸುವಲಾಕ ಒಂದು ಇದು ಬಂದಿದೆ, ಪ್ರಸಂಗ ಬಂದಿದೆ. ಇಂಥಲ್ಲಿ ಸಾಕಷ್ಟು ಜನ ಅಲ್ಲಿ ಇದ್ದಾರೆ. ಬರೀ ಅಲ್ಪಸಂಖ್ಯಾತರಲ್ಲಿ ಯಾರ್ಯಾರಿಗೂ ಒಬ್ಬರು ಸಾಕಷ್ಟು ಅಲ್ಲಿ ಇದ್ದಾರೆ. ಜಬ್ಬಾರ್ ಸಾಹೇಬ್ರು MLC ಇದ್ದಾರೆ, ಯಾರು ನಮ್ಮ ಖದೀರ್ ಇರ್ಬೋದು, ಇನ್ನು ಪೈಲ್ವಾನ್ ಅಂತಿದ್ದಾರೆ, ಯಾರ್ಯಾರು 4 ಜನ ಇದ್ದಾರೆ. ವಿಶೇಷವಾಗಿ ಜಬ್ಬಾರ್ ಸಾಹೇಬರು 3 ಸಲ MLC ಆಗಿ ನಮ್ಮ ಸೇವೆಯನ್ನು ಸರ್ಕಾರದಲ್ಲಿ ಆಗಲಿ ಅಥವಾ ದಾವಣಗೆರೆ ಜನತೆಗೂ ನಾವು ಹೋಗಿ ಕೇಳಿದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರದ್ದು ತಮ್ಮದೇ ಆದ ಒಂದು ಪಾತ್ರ ಇದೆ. ಮತ್ತೊಂದು ಸರಳರ ಸಜ್ಜನಿಕೆಯ ರಾಜಕಾರಣಿ, ಮುತ್ಸದ್ದಿ, ಸೀನಿಯರ್ ಲೀಡರ್, ಮೈನಾರಿಟಿ ಇದೆ. ಈಗಾಗಲೇ ಅವರು ಮೈನಾರಿಟಿ ಏನು KPCC ಘಟಕ ಅದಲ್ಲ, ಅದರದ ಅಧ್ಯಕ್ಷರಾಗಿಯೂ ಸಾಕಷ್ಟು ವರ್ಷ ಆಯ್ತು. ಅದಕ್ಕೂ ಒಂದು ನ್ಯಾಯ ಒದಗಿಸಿ. ಯಾಕಂದ್ರೆ ಆ ಘಟಕಕ್ಕೆ ಮೊದಲು ಯಾರೂ ಇದನ್ನೇ ಮಾಡ್ತಿದ್ದಿಲ್ಲ, ಹೆಚ್ಚು ಗುರುತಿ ಆಗ್ತಿದ್ದಿಲ್ಲ. ಅಥವಾ ಈಗಿನ ದಿವಸಗಳಲ್ಲಿ ಅಲ್ಪಸಂಖ್ಯಾತರ ಘಟಕ ಅಂದ್ರೆ ಒಂದು KPCಯ ದೊಡ್ಡ ಭಾಗ ಇದ್ದಂಗೆ, ಅದು ಜವಾಬ್ದಾರಿಯುತ ಭಾಗ. ಅಂತ ಒಂದು ಸನ್ನಿವೇಶದಲ್ಲಿ ನಾವು ಪದೇ ಹೈಕಮಾಂಡ್ ಇದೆ, ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ, DCM, ಇನ್ನುಳಿದ ಎಲ್ಲ ನಾಯಕರಿಗೆ ಕೇಳೋದೇನಂದ್ರೆ, ನೀವು ಬರುವ ಉಪಚುನಾವಣೆಯಲ್ಲಿ, ದಾವಣಗೆರೆ ಉಪಚುನಾವಣೆ ಒಂದು ಅಲ್ಪಸಂಖ್ಯಾತರ ನಾಯಕರಿಗೆ ಕೊಟ್ಟು ಆರಿಸಿ ತಂದು ಒಂದು ಅಲ್ಪಸಂಖ್ಯಾತರದ ಏನು ಇದು ಇದೆ, ಕಡಿಮೆ ಇದೆ, ಅದು ಭರ್ಪಾಯಿ ಮಾಡಬೇಕು. ಯಾಕಂದ್ರೆ ರಿಪ್ರೆಸೆಂಟೇಷನ್ ಭಾಳ ಕಡಿಮೆ ಇದೆ. MLC ಇರ್ಬೋದು, MLA ಇರ್ಬೋದು, ನೀವು ನಿಗಮ ಮಂಡಳಿಗಳು, ಬೇರೆ ಯಾವುದಾದ್ರೂ ಒಂದು ಇದು ಪೋಸ್ಟ್ ಆದ್ರೂ ನಮ್ದು ಇದು ಕಡಿಮೆ ಇದೆ ಭಾಳ ನೋಡ್ಲಿಕ್ಕೆ. ಅದೊಂದು ಸರಿಪಡಿಸ್ಬೇಕು. ಯಾಕಂದ್ರೆ ಈಗ ನೋಡ್ಲಾಕತ್ತೀರಿ ಹ್ಯಾಂಗ ಬೇರೆ ಬೇರೆ ಜನರು ಮುಸ್ಲಿಂ ವೋಟ್ ಬ್ಯಾಂಕ್ ಸಲುವಾಗಿ ಹ್ಯಾಂಗ ಬೇರೆ ಪಕ್ಷ ಬರ್ತಾರ. ಅಂತ ಸ್ಥಿತಿಯೊಳಗ ನಮ್ಮ ವೋಟ್ ಬ್ಯಾಂಕ್ ಏನಿದೆ, ನಮ್ಮ ಅಲ್ಪಸಂಖ್ಯಾತರ ಏನು ಬೆನ್ನೆಲುಬಾಗಿ ಕಾಂಗ್ರೆಸ್ ನಿಂತಾರ. ಯಾವುದು ಅನ್ಕಂಡೀಷನಲಿ, ಯಾವುದು ಕಂಡೀಷನ್ ಇರದೆ ಇವತ್ತು ಒಂದು ಯಾವ್ದಾದ್ರು ಸಮಾಜ ಕಾಂಗ್ರೆಸ್ಗೆ ಇದು ಮಾಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇದ್ರೆ ಅದು ಒಂದು ಮುಸ್ಲಿಂ ಸಮಾಜ, ಅಲ್ಪಸಂಖ್ಯಾತರ ಸಮಾಜ. ಇದು ಒಂದು ಗಮನಕ್ಕೆ ಇಟ್ಕೊಂಡು ಅಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಗೆ ಇರಿಸಿ ತಮ್ಮ ಇದು ಏನಪ್ಪ ನ್ಯಾಯವನ್ನು ಮೆರಿಬೇಕಂತ ಹೇಳಿ ಕೇಳ್ಕೊಂಡು ನನ್ನ ಮಾತು. ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ಮುಲ್ಲಾ ಸಾಹೇಬರು, ಟಪಾಲ್ ಸಾಹೇಬ್ರು ಹೇಳ್ಯಾರ, ದಾವಣಗೆರೆ ಮತ್ತು ಬಾಗಲಕೋಟೆ 2 ಬಾಯ್ ಎಲೆಕ್ಷನ್ ಅದ. ಅಲ್ಲಿ ನಮ್ಮ ಮೇಟಿ ಸಾಹೇಬ್ರು ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಆಗ್ತೈತೆ ಅಂತ ಹೇಳಕತ್ತಾರ. ಒಂದು ದಾವಣಗೆರೆಗೆ ಅಲ್ಲಿ ಮುಸ್ಲಿಂ ಸಮಾಜ ಹೆಚ್ಚದ, ಅಲ್ಲಿ ಎಲ್ಲ ಮುಸ್ಲಿಂ ಸಮಾಜ ಮುಖಂಡರು ಒಂದು ಮನವಿ ಮಾಡ್ರಿ ಅಂತ ಮಾಡ್ಲಿಕ್ಕತ್ತೀವಿ ನಾವು ಹೈಕಮಾಂಡ್ಗೆ. ಒಂದು ನಮ್ಮ ಮೈನಾರ್ಟಿಗೆ ಒಂದು ಅಲ್ಲಿ ಟಿಕೆಟ್ ಕೊಡ್ರಿ, ಒಂದು 80,000 ವೋಟ್ ಅದಾವ, 89,000. ಅಲ್ಲಿ ನಮ್ಮ ಶಿವಶಂಕರಪ್ಪ ಅವರು ಒಂದು ಮನವಿ ಮಾಡಿದ್ರಂತೆ, ಮುಂದಿನ ಸರ್ತಿ ಮೈನಾರ್ಟಿ ಅವ್ರು ನಾವೇ ಗೆದ್ದು ಕೊಡ್ತೀವಿ ಅಂತ. ಅದರ ಸಲುವಾಗಿ ನಾವು ಎಲ್ಲರೂ ಕೂಡಿ
ಇವತ್ತು ನಿಮ್ಮ ಪ್ರೆಸ್ ಅವ್ರ ಮುಂದೆ, ಮೀಡಿಯಾ ಮುಂದೆ, ಎಲ್ಲರ ಮುಂದೆ ನಾವು ಮನವಿ ಮಾಡ್ಲಿಕ್ಕತ್ತೀವಿ. ನಾವು ಹೈಕಮಾಂಡ್ ಅವ್ರಿಗೆ ಹೇಳಿ ಒಂದು ನಮ್ಮ ಮೈನಾರಿಟಿ ಟಿಕೆಟ್ ಕೊಡ್ರಿ ಅಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ಮುಂದೆ ಏನು ಹೈಕಮಾಂಡ್ ಏನು ಡಿಸಿಷನ್ ತಗೋತೈತಿ ಅದಕ್ಕೆ ನಾವು ಎಲ್ಲರೂ ಬದ್ದಾಗಿ ಕೆಲಸ ಮಾಡ್ತೀವಿ. ನಮಸ್ಕಾರ. ರಂಜಾನ್ ಹಾಗೂ ಯುಗಾದಿದ ನಮ್ಮೆಲ್ಲರಿಗೂ ಗೊತ್ತಿದಂತೆ ನಾಳೆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಇರುವುದರಿಂದ ಬಾಗಲಕೋಟೆಯಲ್ಲಿ ನಮ್ಮ ಮೇಟಿ ಸಾಹೇಬ್ರವ್ರ ಮಗ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಮಲ್ಲಿಕಾರ್ಜುನ ಅವರಿಗೆ ಬಹಳ ಸಂತೋಷದ ವಿಷಯ. ಏಕೆಂದರೆ ಅಲ್ಲಿ ಅವರು ಸತತ ಬಹಳಷ್ಟು ದುಡಿದು ಕಿಸಿ ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಮಗ ಕೊಟ್ಟಂದ್ರೆ ಅವರು ಆರಿಸಿ ಬರ್ತಾರೆ. ಅದು ಒಂದು ಚಲೋ ಕೆಲಸ ಆಗಿದೆ. ಅದು ಅಲ್ಲದೆ ಇನ್ನು ದಾವಣಗೆರೆಯಲ್ಲಿ ಇನ್ನು ನಮ್ಮ ಹಿರಿಯರು ರಾಮನೂರು ಶಿವಶಂಕರಪ್ಪ ಅವರು ನಿಧನ ಆದ ನಂತರ ಆ ಬೈ ಎಲೆಕ್ಷನ್ ಇರುವುದರಿಂದ ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಅಂದರೆ ಮುಸಲ್ಮಾನರು ಕಾಂಗ್ರೆಸ್ಗೆ ಬೆನ್ನೆನಿತ್ತು 82% ವೋಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ. ಆದ್ದರಿಂದ ಆ ಕ್ಷೇತ್ರದಲ್ಲಿ ಸುಮಾರು 82ರಿಂದ 85 ಸಾವಿರ ಮುಸ್ಲಿಂ ಮತಬಾಂಧವರು ಇರುವುದರಿಂದ ಅಲ್ಲಿ ಒಂದು ಮುಸಲ್ಮಾನ್ ಕ್ಯಾಂಡಿಡೇಟ್ ಬರಲಿಕ್ಕೆ ಸಾಧ್ಯತೆ ಅದ. ನಮ್ಮ ಹಿರಿಯರಾದಂಥ ಜಬ್ಬಾರ್ ಖಾನ್ ಹುನ್ನಳ್ಳಿ ಅವರು MLC ಆಗಿ ಕೆಲಸ ಮಾಡಿದ್ದಾರೆ. ಪಕ್ಷದಲ್ಲಿ ಸತತ ಉಳಿದಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಆಸೆ ಬರಲಿಕ್ಕೆ ಸಾಧ್ಯತೆ ಅದ. ಮತ್ತು KPCC ಅಧ್ಯಕ್ಷರು ಮತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ, MB ಪಾಟೀಲ್ ಸಾಹೇಬರಿಗೆ, ಸಿದ್ದರಾಮಯ್ಯಜಿ ಅವರಿಗೆ ನಾವೆಲ್ಲರಿಗೆ ವಿನಂತಿ ಮಾಡೋದು ಏನಪ್ಪ ಅಂದ್ರೆ, ಯಾವ ರೀತಿ ಮೈನಾರಿಟಿ ಮಂದಿ ನಿಮ್ಮ ಬೆನ್ನು ಹತ್ತಿದ್ದಾರೆ ಅದೇ ರೀತಿ ತಾವು ನಮ್ಮ ಜನಾಂಗಕ್ಕೆ ಟಿಕೆಟ್ ಕೊಟ್ಟು ಅವ್ರು ಆರಿಸಿ ತರಲಿಕ್ಕೆ ಒಂದು ಸತತ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನಾವು ಎಲ್ಲರೂ ಕಾಂಗ್ರೆಸ್ ಸಲುವಾಗಿ ಸತತ ದುಡಿದು ಸಹಿತ ನಾವು ನೋಡ್ತೀರಿ, ಬಿಜಾಪುರ್ನಾಗೂ 8 ಮತಕ್ಷೇತ್ರ ಅದಾವೆ. ಎಲ್ಲ ಸಮಾಜ ವರ್ಗಕ್ಕೆ ನಾವು ಓಟ್ ಹಾಕ್ತೀವಿ. ಆದ್ರೆ ಒಂದು ಮೈನಾರಿಟಿಗೆ ಓಟ್ ಹಾಕಿ ತೊಗೊಂಡು ಬರ್ಲಾಕ ಎಷ್ಟು ಕಷ್ಟ ಆಗ್ತಿದೆ ಅನ್ನೋದು ತಮಗೆ ಗೊತ್ತಿದೆ. ಆದ್ರೂ ದಾವಣಗೆರೆಯಲ್ಲೂ ಕೂಡ ಅದೇ ರೀತಿ ಇರೋದ್ರಿಂದ ಒಂದು ಮೈನಾರಿಟಿ ಜನಾಂಗಕ್ಕೆ ನಾವು ಟಿಕೆಟ್ ಕೊಟ್ಟಂದ್ರೆ ಪಕ್ಷದ ಮೇಲೆ ಏನು ವಿಶ್ವಾಸ ಅದ ಆ ವಿಶ್ವಾಸ ಮತ್ತಿಷ್ಟು ಬೆಳಿತಿಕ್ಕೆ ಸಾಧ್ಯತೆ ಅದ. ನಾವು ದಯಮಾಡಿ ಎಲ್ಲ KPCC ಮುಖಂಡರಲ್ಲಿ ಮತ್ತು AICC ಮುಖಂಡರಲ್ಲಿ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊತೀವಿ. ನಮ್ಮ ಮುಸ್ಲಿಂ ಜನಾಂಗಕ್ಕೆ ಅಲ್ಲಿ ಟಿಕೆಟ್ ಕೊಟ್ಟು ಒಂದು ಮುಸ್ಲಿಂ ಜನಾಂಗಕ್ಕೆ ಒಂದು ಪ್ರತಿನಿಧಿ ಹೆಚ್ಚು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಿರೋದು ತಮ್ಮ ಮೇಲೆ ವಿಶ್ವಾಸ ಇದೆ. ನಾವೆಲ್ಲರೂ ದಯಮಾಡಿ ಅಲ್ಲಿ ಮೈನಾರಿಟಿ ಸಮಾಜಕ್ಕೆ ಒಂದು ಟಿಕೆಟ್ ಕೊಟ್ಟು ನಾವೆಲ್ಲರೂ ನಿಂತ ಆರಿಸಿ ತೊಗೊಂಡು ಬರಬೇಕು. ಅದು ನಮ್ಮದು ಮತ್ತು ಪಕ್ಷದ ಎಲ್ಲ ಕರ್ತವ್ಯ ಇದೆ. ನಾವು ಕೂಡ ಅಲ್ಲಿ ಹೋಗಿ ಎಲ್ಲ ನಾವು ಬಿಜಾಪುರದಿಂದ ಮುಖಂಡರು ಹೋಗಿ ಆ ಎಲೆಕ್ಷನ್ನಾಗ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಆದ್ದರಿಂದ ತಾವೆಲ್ಲ ದಯಮಾಡಿ ಒಂದು ಯಾವುದೇ ಇದು ಇಟ್ಕೊಂಡು ಕಿಸಿ ಪಕ್ಷ ಸಂಬಂಧ ಸತತ ದುಡ್ದವ್ರಿಗೆ ಪರಿಗಣಿಸಿ 80% ವೋಟ್ ಹಾಕಿ ಕರ್ನಾಟಕನಾಗ ಕಾಂಗ್ರೆಸ್ ಸರ್ಕಾರ ಬಂದಿದ್ರಿಂದ ಆ ಪಕ್ಷದ ಒಂದು ಆದ್ಯ ಕರ್ತವ್ಯ ಅದ. ಈ ಟಿಕೆಟ್ ಅನ್ನು ಅವ್ರಿಗೆ ಕೊಳ್ಳೇಬೇಕು. ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದು ತಮ್ಮಲ್ಲಿ ಕಳಕಳಿಯಿಂದ ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ದು ನಾವು ದಯಮಾಡಿ ಮೈನಾರಿಟಿಗೆ ಒಂದು ಟಿಕೆಟ್ ಕೊಟ್ಟು ನಮಗೆಲ್ಲ ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ಜನತೆಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಮೊದಲಾಗಿ ಬರುವ ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳುತ್ತಾ, ನಮ್ಮ ಬೇಡಿಕೆ ಮಾಧ್ಯಮಗಳ ಮೂಲಕ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಯ ಆದ DK ಶಿವಕುಮಾರ್ ಸಾಹೇಬರಿಗೂ ದಾವಣಗೆರೆಯಲ್ಲಿ ನಡೆಯುತ್ತಿರುವ ಉಪ ಚುನಾವ ಬರ್ತಾ ಇದೆ. ಆ ಉಪ ಚುನಾವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮತ್ತು ನಮ್ಮ ರಾಜ್ಯದ MLC ರಾದ ಸನ್ಮಾನ್ಯ ಶ್ರೀ K ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಈ ಸಲ ಟಿಕೆಟ್ ನೀಡಬೇಕು ಅಂತ ನಮ್ಮ ಆಗ್ರಹ. ಕಾರಣ ಏನಂದ್ರೆ, ದಾವಣಗೆರೆಯಲ್ಲಿ 88,000 ಮತಗಳನ್ನು ಅಲ್ಪಸಂಖ್ಯಾತರ ಇದೆ. ಆ ಕಾರಣಕ್ಕಾಗಿ ನಮ್ಮ ಬೇಡಿಕೆ ನಮ್ಮ ಸರ್ಕಾರಕ್ಕೆ ಈ ಸಲ K ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ
ಇಲ್ಲಿ ಟಿಕೆಟ್ ನೀಡಬೇಕಂತೂ ನಮ್ಮ ಎಲ್ಲ ಬಿಜಾಪುರ ಮೈನಾರಿಟಿ ಮುಖಂಡರು ಮತ್ತು ನಮ್ಮ ಸಮಾಜ ಮುಖಂಡರು ಮತ್ತು ನಾವು ಹೇಳುವುದು ಏನಂದ್ರೆ ಇದು ಬರೇ ಬಿಜಾಪುರದಲ್ಲಿ ನಾವು ಮನವಿ ಮಾಡ್ತಾ ಇಲ್ಲ. ಇದೇ ಕರ್ನಾಟಕದಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ನೀಡಬೇಕಂತೂ ನಾವು ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರ ಮೇಲೆ ನಮಗೆ ವಿಶ್ವಾಸ ಇದೆ. ಈ ಸಲ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ನಮ್ಮ ಸರ್ಕಾರ ನೀಡುತ್ತೇವೆ. ಅವರ ಜೀತ निश्चित ಇದೆ ಅಂತ ನಾವು ಹೇಳುತ್ತೇವೆ. मैसेज पहुंचाना है क्योंकि दावणगिरी बाई इलेक्शन जो इस बार होने जा रहा है वो इलेक्शन के अंदर हमारे पूरे माइनॉरिटी मुस्लिम समाज की एक मांग है। क्या बोले तो इस बार मुस्लिम को टिकट दिया जाए। हमारी कर्नाटक सरकार से हमें दरख्वास्त है इस बार मुस्लिम को टिकट दिया जाए, इसलिए कि कई बार आश्वासन के हिसाब से देते आए हुए हैं। इस बार उनका इंतकाल होने की वजह से इस बार मुस्लिम को टिकट मांगना ज़रूरी है, इसलिए कि वहाँ पे 28,000 यानी 88,000 वोट्स मुसलमान के, इसलिए हमारे अब्दुल जब्बार को इस बार टिकट देने की मांग है हमें हमारे समाज की तरफ से, हमारे मुस्लिम लीडरों बड़े लीडरों की तरफ से, हमारे तरफ से सिद्धरामैया साहब को, हमारे DK शिवकुमार से विनती है कि इस बार मुस्लिम टिकट दिया जाए। ಹೈಕಮಾಂಡ್ ಏನು ಹೇಳ್ತಿತ್ತು ನಮ್ಮ ಬೇಡಿಕೆ ಏನಂದ್ರೆ ನಮ್ಮ ಸಮಾಜ ಈಗ ನಿಮ್ಮ ಸಮಾಜದವರೇ ಇಲ್ಲ ನಮ್ಮ ಸಮಾಜ ನಮ್ಮ ಮುಸ್ಲಿಂ ಸಮಾಜದ ಯಾರಿಗಾದ್ರು ಕೊಡ್ಲಿಲ್ಲ ಅಂದ್ರೆ ಸಮರ್ಥಕ 50,000 ವೋಟ್ಸ್ ಇಂದ ನಾವು ಸೋಲಿಸ್ತೀವಿ ಅಂತ ಓಪನ್ ಆಗಿ ಚಾಲೆಂಜ್ ಮಾಡ್ತಾರೆ. ಒಬ್ಬರಿಬ್ರು ಹೇಳಿದ್ರೆ ಯಾರೋ ಒಬ್ರು ಹೇಳಿದ್ರೆ ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಪಕ್ಷದಲ್ಲಿ ನಾವು ದುಡ್ಡು, ನಮ್ಮ ಪಕ್ಷದಲ್ಲಿ ನಮ್ಮ ಎಲ್ಲ ಇದೆ, ನಮ್ಮ ಕರ್ತವ್ಯ ಕೇಳುದು ನಾವು ಕೇಳ್ತಾ ಇದ್ದೀವಿ. ಅದನ್ನ ಹೇಳಿದ್ರು ಅದು ಕಾಂಟ್ರವರ್ಸಿ ಹೇಳೋ ಪ್ರಶ್ನೆನೇ ಬರುತ್ತಿಲ್ಲ. ಕೆಲವೊಬ್ರು ಎಷ್ಟೋ ವೇದಿಕೆ ಮುಖಾಂತರ ದಾವಣಗೆರೆಯಿಂದ ಬೆಂಗಳೂರು ದಿಲ್ಲಿವರೆಗೆ ಎಷ್ಟೋ ಜನ ಮೈನಾರಿಟಿ ಕೊಡ್ರಿ ಅಂತ ಹೇಳಿ ಬರೀ ಮೈನಾರಿಟಿ ಲೀಡರೇ ಅಲ್ಲ, ಬೇರೆ ಸಮಾಜದ ಲೀಡರ್ನು ಹೋಗ್ಯಾರ. ದೊಡ್ಡ ದೊಡ್ಡ ಲೀಡರ್ಸ್, ಮಿನಿಸ್ಟರ್ಸ್ ಇದ್ದಾರೆ, MLAs ಇದ್ದಾರೆ. ಅವರೆಲ್ಲರೂ ಇಲ್ಲಿ ಮೈನಾರಿಟಿ ಕೊಟ್ರೆ ನ್ಯಾಯ ಆಗುತ್ತದೆ. ಯಾಕಂದ್ರೆ ಶಾಮನೂರ್ ಶಿವಶಂಕರಪ್ಪ ಅವರು ತಮ್ಮ ಇದರೊಳಗೆ ಜೀವಂತ ಇದ್ದಾಗೆ ಅವ್ರು ಹೇಳ್ಯಾರ, ಇದು ನಂದು ಲಾಸ್ಟ್ ಕೊನೆಯ ಇಲೆಕ್ಷನ್, ಮುಂಬರುವ ದಿನಗಳಲ್ಲಿ ನೀವು ಯಾರು ಇದು ಮಾಡಬೇಡಪ್ಪ ಡಿಸ್ಟರ್ಬ್, ಮುಂಬರುವ ನಾನೇ ಹೇಳಾಕ್ತೀನಿ, ನಾನು ಒಂದು ಅಲ್ಪಸಂಖ್ಯಾತರು ಕೊಡಕ್ಕೆ ಹೇಳಾಕ್ತೀನಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ಅವ್ರ ಆತ್ಮಿಕ ಶಾಂತಿನೂ ಸಿಗಬೇಕಲ್ಲ. ಆ ಒಂದು ಎಲ್ಲಾ ಮೈನಾರಿಟಿ ಕೊಡ್ಬೇಕಾದ್ರೆ ಯಾರು ಬ್ಯಾಡ ಅನ್ನಂಗಿಲ್ಲ. ಯಾರೋ ಒಂದು ಇಬ್ಬರು ಮೂರು ಮಂದಿ ಅವ್ರ ಹಿಂಬಾಲಕರದು ಇರ್ತಾರ ಅಷ್ಟೇ. ಆ ದೃಷ್ಟಿಯಿಂದ ಅವ್ರ ಹಿಂಬಾಲಕರು ಒಂದು ಇಬ್ಬರು ಮೂರು ಮಂದಿ ಹೇಳೋದ್ರಿಂದ ಏನ ಅದು ಅರ್ಥ ಇಲ್ಲ. ಹೇಳ್ತಾರೆ 500 ರೂಪಾಯಿ ಕೊಟ್ರೆ ಯಾರಾದ್ರೂ ಮುಸ್ಲಿಂ ಕಮ್ಯುನಿಟಿ ಅವರು ವೋಟ್ ಹಾಕ್ತಾರಂತ ಯಾರು ಮುಸಲ್ಮಾನರು ಖರೀದಿ ಮಾಡೋ ತಾಕತ್ ಯಾರಿಗೂ ಇಲ್ಲ. ಅದನ್ನೇ ಹೇಳಿದ್ರೆ ಸರಿ ಅನ್ಸಂಗಲ್ಲ. ಈಗ ನೀವು 80,000 ಅಬೌವ್ ಮೇಲೆ ನಿಮ್ಮ ಮತಗಳ ಅಭಿವೃದ್ಧಿ ನಿಟ್ಟಿನಲ್ಲಿ ಮುಸಲ್ಮಾನರು ಏನು ಕೆಲಸ ಮಾಡಿದ್ದಾರೆ ಕಂಪ್ಲೀಟ್ ಮಾಡಿ ಮುಸಲ್ಮಾನರ ಕೊಡುಗೆ ಏನಿದೆ ಅನ್ನೋದ್ರ ಕುರಿತಾಗಿ ಸ್ಪಷ್ಟೀಕರಣ ಮಾಡಬೇಕಲ್ಲ. ಆಮೇಲೆ ಅಲ್ಲಿ ಮುಸಲ್ಮಾನರಿಗೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ರಾ ಇಲ್ವಾ, ಕೊಡಬೇಕಾಗಿದೆಯಾ, ಏನದು ಟೋಟಲ್ ಮ್ಯಾಂಡೇಟರಿ ಏನಿದೆ, ನೀವು ಪಕ್ಷದ್ದು ಏನದ ಒಂದು ಅಭಿವೃದ್ಧಿ ಬಗ್ಗೆ ಹೇಳಿದ್ರೆ ಅವರು ಒಂದು MLC ಜಬ್ಬಾರ್ ಅವ್ರ ಬಗ್ಗೆ ಹೇಳ್ತಾರೆ. ಅವರು MLC ಆಗಿನೂ ಅಲ್ಲಿ ನೀವು ಲೋಕಲ್ ನಾವು ಹೋಗಿ ನೋಡಿವಿ, ಎಷ್ಟೋ ರಸ್ತೆಗಳು ಅಭಿವೃದ್ಧಿ ಆಗಲಾದ ರಸ್ತೆಗಳಿಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಅವ್ರು ಮಾಡ್ಯಾರ. ಅದು ನೀವು ಆಲ್ರೆಡಿ TV ಒಳಗೆ
ಅಭಿವೃದ್ಧಿ ಮಾಡಿದೆ. ಮತ್ತೊಂದೇನಿದೆ, ಅಲ್ಲಿ ಮುಸ್ಲಿಮರಿಗೆ ಮೊದಲು ಕೊಟ್ಟಿಲ್ಲ, ಈಗ ಯಾಕೆ ಕೊಡಬೇಕು ಇಂಥದ್ದೊಂದು ಹಾರ್ಡ್ ಫಾಸ್ಟ್ ರೂಲ್ ಇರಲ್ಲ. ಯಾಕಂದ್ರೆ ಒಂದು ಸಮಾಜದಿಂದ ಜನಪ್ರತಿನಿಧಿ ಕಡಿಮೆ ಆದಾಗ ನಾವು ಅದು ಸರಿಪಡಿಸ್ಲಾಕ ಎಲ್ಲಿ ಹೋಗ್ಬೋದು. ಮೂರನೇದು ಬರೀ ನಮ್ದು ನೀವು ಇನ್ನೊಂದು ಕ್ವಶನ್ ಏನು ಕೇಳಿದ್ರಿ 84,000 ಅದೊಂದು ಬೇಸಿಸ್. ಎಲ್ಲೇ ತೆಗೆದುಕೊಡ್ಬೇಕಾದ್ರೆ ಸಮಾಜ ಜನಸಂಖ್ಯೆ ಎಷ್ಟು ಅದ ಒನ್ ಆಫ್ ದಿ ಬೇಸಿಸ್, ಅದೇ ಒಂದಲ್ಲ. ಆ 84,000 ಅದು ಒಂದು ನಮ್ಮ ಕಡೆ ಇದು ಇದ್ದಂಗೆ, ಬಾಂಡೋಲ್ ಇದ್ದಂಗೆ. ಅದು ಬಿಟ್ಟು ಈಗ ನಂತರ ನಮ್ಮ ದಲಿತ ಓಟ್ಸ್ OBC ಅದಾವ, ಲಿಂಗಾಯತರು ಹಾಕ್ತಾರೆ, ನಮ್ಗೆ ಬೇರೆಯವ್ರು ಎಲ್ಲರೂ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷದ ಓಟ್ಸ್ ಅವ್ರಿವ್ರು ಅಂತ ಏನಿಲ್ಲ. ಗೆಲುವು ಅಲ್ಲಿ ಈಜಿ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಇಡೀ ಕರ್ನಾಟಕದಿಂದ ಎಲ್ಲ ಮುಖಂಡರು ಅಲ್ಲಿ ಹೋಗಿ ಅದೇನು ಇದು ಅದಲ್ಲ, ಅಲ್ಲಿ ಮನೆಗೆ ಹೋಗಿ ಮಾಡೋದು ನಮ್ದೊಂದು ಇಚ್ಛೆ. ಅವ್ರು ಮಾಡ್ಬೇಕು. ಸೀನಿಯರ್ ಪರ್ಸನ್ ಅವ್ರು 73 ಸಲ MLC ಆಗ್ಯಾರ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಮೆಚೂರಿಟಿ ಇದೆ, ಸರ್ಕಾರದ ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಅರಿಕೆ ಇದೆ. ಇಂಥ ಒಂದು ದೃಷ್ಟಿಯಲ್ಲಿ ಅಲ್ಲಿ ಕೊಡ್ಬೇಕಾದ್ರೆ ನಮ್ಗೆ ಸಮಾಧಾನ ಮಾಡೋದು ಒಂದು ಇಂಪಾರ್ಟೆಂಟ್ ಇದೆಲ್ಲ. ಪಕ್ಷದ ಮುಂದೆ ಎಲ್ಲಕ್ಕೆ ದೊಡ್ಡ ಇದು ಏನಪ್ಪಾ ಅಂತಂದ್ರೆ ಮೈನಾರಿಟಿಗೆ ಹೆಂಗೆ ಸಮಾಧಾನ ಮಾಡ್ಬೇಕು. ಎಲ್ಲರೂ ಸಮಾಧಾನ ಅದ, ನೀವು ಯಾವುದೇ ಸಮಾಜ ತಗೋರಿ ಸಾಕಷ್ಟು ಪ್ರಾತಿನಿಧ್ಯ ಅದ. ಆದರೆ ಒಂದೇ ಒಂದು ಸಮಾಜ ಪ್ರತಿನಿಧಿ ಯಾರಿಗೆ ಸಿಕ್ಕಿಲ್ಲ ಅಂದ್ರೆ ಅದು ಮೈನಾರಿಟಿ, ಅಲ್ಪಸಂಖ್ಯಾತರು, ಮುಸಲ್ಮಾನ. ಅದಕ್ಕೆ ಒಂದು ನ್ಯಾಯ ಇದೆ. ಈಗ ಮೈನಾರಿಟಿ ಸಿಕ್ಕಿಲ್ಲ ಅಂದ್ರೆ ಬಂಡಾಯ ಅಭ್ಯರ್ಥಿ ನಿಲ್ಲಿಸ್ತಾರ? ದಟ್ ಈಸ್ ಹೈಪೋಥೆಟಿಕಲ್ ಕ್ವಶನ್. ಅದೆಲ್ಲ ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇರುವಾಗ ಕೇಳ್ತಾ ಇದ್ದೀನಿ. ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಹೈಕಮಾಂಡ್ ಏನ್ ಹೇಳ್ತಿದ್ದ ವಿಚಾರ ಮಾಡಿ ಅದ್ರ ಬಗ್ಗೆ ಬೇರೆ ಪಕ್ಷಗಳಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇತ್ತು, ಈಗ ಕಾಂಗ್ರೆಸ್ನಲ್ಲಿ ನಡೀತಿದೆ, ಅದನ್ನ ತಾವು ವಿರೋಧಿಸ್ತಾ ಇದ್ದೀರಿ. ಮನವಿ ಐತಿ. ಯಾಕಂದ್ರೆ ಸಮಾಜ ಕೇಳೋದಲ್ಲ. ಈಗ ಅಹಿಂದವರು ಕೇಳತ್ತಾರ ಅಲ್ಲಿ ದಾವಣಗೆರೆಯಲ್ಲಿ, ಅಹಿಂದ ಸಮಾಜದಿಂದ ಅಲ್ಲಿ ಒತ್ತಾಯ ಐತಿ. ಅದ್ರ ಜೊತೆಗೆ ನಮ್ಮ ಅಲ್ಪಸಂಖ್ಯಾತರು ಒತ್ತಾಯ ಮಾಡತ್ತಾರ. ಅದಕ್ಕಾಗಿ ನಾವು ಪಕ್ಷದ ನಾಯಕರಿಗೆ ನಮ್ಮ ವಿನಂತಿ ಅಂದ್ರೆ, ನೀವು ಯಾವ ರೀತಿ ಶಿಗ್ಗಾಂವ್ ಒಳಗ ನಮ್ಮ ಪಟಾಣ ಅವ್ರು ಕೊಡಾಕ್ ಬರ್ಬೇಕು ಬರ್ತದಿಲ್ಲ, ಮೊದಲು ಬೊಮ್ಮಾಯಿ ಮಗನ ವಿರುದ್ಧ ಬಟ್ ಎಷ್ಟು ಅಂತರದಿಂದ ಹೆಚ್ಚು ಲೀಡಿಂದ ಬಂದರು ಪಟಾಣ ಅವರು. ಆ ರೀತಿ ನಮಗೂ ಒಂದು ದಾವಣಗೆರೆಗೆ ಅವಕಾಶ ಐತಿ ಬರೋದ. ತಾವೆಲ್ಲ ಮುಂದಿತ್ತು ಏನಂದ್ರೆ ನಮ್ದು ಮತ್ತೆ ಯಾಕೆ ನಾವು ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಪದೇ ವಿನಂತಿ ಮಾಡ್ತೀವಿ, ಅವರ ಕುಟುಂಬಕ್ಕೆ ಅಲ್ಪಸಂಖ್ಯಾತರ ವಿಶೇಷವಾದಂತಹ ಅವ್ರ ರಾಜಕೀಯ ಜೀವನದಲ್ಲಿ ಪ್ರತಿಯೊಂದರಲ್ಲಿ ಆಕ್ಸಿಜನ್ ಆಗಿ ಅವ್ರ ಕೆಲಸ ನಮ್ಮ ಸಮಾಜದಲ್ಲಿ ಮಾಡ್ಯಾರ. ಅದಕ್ಕೇನದ ಒಂದು ಅವರು ನಮ್ಮ ಸಮಾಜಕ್ಕೆ ಒಂದು ಋಣ ಮುಗಿಸುವಂಥ ಒಂದು ಅವಕಾಶ ಬಂದದೀಗ ಮಲ್ಲಿಕಾರ್ಜುನ ಸಾಹೇಬ್ರಿಗೆ. ಯಾಕಂದ್ರೆ ಅವ್ರ ತಂದೆಯವರು ಹೇಳಿದ ಮಾತು ಕೂಡ ಅವರು ನಡಿಬೇಕಾಗ್ತದೆ. ಇವತ್ತು ಅವ್ರ ತೀರ್ಕೊಂಡ್ರೆ ಅವ್ರ ಆತ್ಮಕ್ಕೊಂದು ಶಾಂತಿನೂ ಸಿಗ್ತದೆ. ಹೇಳಿದಾಗಲೇ ಅವ್ರು ಏನು ಅವ್ರೊಂದು ಇದು ಇತ್ತು, ಮುಂದಿನ ಅವಧಿಗೆ ನಾನೇ ಮುಂದೆ ನಿಂತು ಅಲ್ಪಸಂಖ್ಯಾತ ಮುಸಲ್ಮಾನ ಒಂದು ಕ್ಯಾಂಡಿಡೇಟ್ಗೆ ನಾನು ಇಂಗ್ಲೀಷ್ MLA ಮಾಡ್ತೀನಿ ಅಂತೇಳಿ ಅವರೇ ಹೇಳಿದ್ರು. ಅದಕ್ಕೇನದ ಇವತ್ತು ನಮ್ದೇನದ ಮಲ್ಲಿಕಾರ್ಜುನ ಸಾಹೇಬರು ಮುಂದೆ ನಿಂತೇನದ ಒಂದು ಅಲ್ಪಸಂಖ್ಯಾತರ ಒಂದು ಕ್ಯಾಂಡಿಡೇಟ್ಗೆ ನಿಂದಿಸಿ ಒಂದು ಅಲ್ಲಿ ಶಾಸಕ ಮಾಡಿದ್ರೆ ಅದು ಎಲ್ಲರಿಗೂ ಒಂದು ಸ್ವಲ್ಪ ಒಳ್ಳೇದಾಗ್ತದೆ, ಪಕ್ಷಕ್ಕೂ ಒಳ್ಳೇದಾಗ್ತೈತೆ. ನಮ್ದು ವಿನಂತಿ ಇತ್ತು. ಮತ್ತು ಇದ್ರಾಗೇನದ ಪಕ್ಷಗಳು ಯಾವ್ದೇ ಅದು ಅವ ಹೇಳ್ದ ಇವ ಹೇಳ್ದ ಸಣ್ಣ ಕಾರ್ಯಕರ್ತರು ಅಸಮಾಧಾನಾಗಿ ಹೇಳ್ತಿರ್ತಾರ ಆ ವಿಷಯಗಳು. ನಾವು 50 ಸಾವಿರ ಬಿಡಿಸ್ತೀವಿ ಅಥವಾ ಬಂದಾಗ ಹಂಗೆ ಅದು ನಡೀತದೆ. ಇಲೆಕ್ಷನ್ ಟಿಕೆಟ್ ಕೊಡೋದ್ರ ಇಂಥವು ನಡೆಯುವೆಲ್ಲ ಪ್ರತಿಯೊಂದು ಪಕ್ಷಗಳು ಇರ್ತವೆ. ಆದರೆ ನಮ್ಮ ಪಕ್ಷದ ನಾಯಕರು ಎಲ್ಲ ನಮ್ದು ವಿನಂತಿ ಏನಂದ್ರೆ, ನಾವು ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತಗೋದು ಅದಕ್ಕೆ ನಾವು ಮತ್ತು ಬದ್ರಿರ್ತೇವೆ ಎಲ್ಲ ಕಡೆ. ಅದು ಅನಿವಾರ್ಯ ಪ್ರತಿಯೊಂದು ವಿಷಯಗಳಾಗ ಇದು ಅದಾವೆ. ಅದಕ್ಕೆ ನಮ್ಮ ನಾಯಕರು ಅದೇ ಹೇಳ್ಯಾರ, ಹೈಕಮಾಂಡ್ ಏನು ನಿರ್ಧಾರ ತಗೋದು ಅದು ಬದ್ರಾಗ್ತೇವೆ. ಅದ್ರ ಜೊತೆ ನಮ್ಮದು ಮದುವೆ ಅನ್ನೋದು ಒಂದು ಅವಕಾಶ ಐತಿ. ಇಂಥ ಅವಕಾಶದಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು MLA ಅವಕಾಶ ಮಾಡಿಕೊಡೋದಕ್ಕೆ ಇಷ್ಟ ನಮ್ಮದು. ಓಕೆ ಸರ್. ಮುಸ್ಲಿಮರಿಗೆ ನಿಜಾಮಾಬಾದ್ ಜಿಲ್ಲೆಯಲ್ಲಿ 44 ಸ್ಥಾನಗಳು ಕ್ಷೇತ್ರ ಇರ್ತದೆ. ಇದರಲ್ಲಿ ಮುಸ್ಲಿಂ ಎಷ್ಟನ್ನು ನೀವು ಪಡ್ಕೊಳ್ಳೋದು, ನೀವು ಅಲ್ಪಸಂಖ್ಯಾತರು ನಮ್ದು ನೋಡ್ರಿ, ಈಗ ಬೇಕೇ ಬೇಕಾ ಒತ್ತಾಯ ಮಾಡೇ ಮಾಡ್ತೇವ. ಈ ಪಕ್ಷದ ನಾಯಕರೆಲ್ಲ ಸೇರ್ಕೊಂಡು ಎಲ್ಲ ಸಮಾಜದ ಹ್ಯಾಂಗಿದೆ ಅಂದ್ರೆ ಅಲ್ಲಿ ಆ ಕ್ಷೇತ್ರದೊಳಗೆ ಏನು ಕ್ಯಾಟಗರಿಗಳು ಏನು ಆಗ್ತಾವ, ಏನು ರಿಸರ್ವೇಷನ್ ಬರ್ತಾವೆ ಕ್ಯಾಟಗರಿ ವೈಸ್. ಅಲ್ಲಿ ನಮ್ಗೆ ಎಲ್ಲಿ ಈಗ ನಾವು ನಿಂತ ಕೆಲವೊಂದು ಕಡೆ ನಾವು ಹೆಚ್ಚು ಮತ್ಕೆಂತ ಜನ ಮತದಾರರು ಅಲ್ಪಸಂಖ್ಯಾತ ಇದರಲ್ಲಿ ಅಲ್ಲಿ SC ಅಥವಾ ಯಾವುದೇ ಆಯ್ತಂದ್ರೆ ಆಯ್ತಂದ್ರೆ ಅಲ್ಲಿ ನಮ್ಗೆ ನಿಲ್ಲಕ್ಕೆ ಅವಕಾಶ ಇರೋದಿಲ್ಲ. ಅವಾಗ ಏನು ಮಾಡೋದು. ಅದಕ್ಕೆ ಎಲ್ಲಿ ಹೆಚ್ಚಿನ ಆರಿಸಿ ಬರುವಂಥದ್ದು